ಸಾಲದ ಸುಳಿಯಲ್ಲಿ ರೈತರು, ಕೋಟಿ ಲೂಟಿಯಲ್ಲಿ ಎಂಜಿನಿಯರ್ ಗಂಗಾಧರ್. ಬಿಲ್ಲಿನ ಕೋಟೆಯಲ್ಲಿ ಸಿಡಿದಿದ್ದ ಪ್ರತಿಭಟನಾ ಜ್ವಾಲೆಗೆ ಮಣಿದ ಕಂಪನಿಯ ಆಡಳಿತ ಮಂಡಳಿ. ಭೂಮಿ ಕೊಟ್ಟ ರೈತನಿಗೆ ಉದ್ಯೋಗವಿಲ್ಲ, ಸಾಲ ಮಾಡಿ ತಂದ ಟಿಪ್ಪರ್ಗಳಿಗೆ ಕೆಲಸವಿಲ್ಲ. ಇದು ಸೋಂಪುರ ಕೈಗಾರಿಕಾ ಪ್ರದೇಶದ ಬಿಲ್ಲಿನ ಕೋಟೆಯ ವಿನಾರ್ ಇನ್ಫ್ರಾ ಕಂಪನಿಯಲ್ಲಿ ನಡೆಯುತ್ತಿರುವ ಎಂಜಿನಿಯರ್ ಗಂಗಾಧರ್ ಅವರ ಸರ್ವಾಧಿಕಾರಿ ಆಡಳಿತದ ಅಸಲಿ ಮುಖ. ದಬ್ಬಾಳಿಕೆಯನ್ನು ಖಂಡಿಸಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ನಾರಾಯಣ ರೆಡ್ಡಿ, ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಹಾಗೂ ಜಿಲ್ಲಾಧ್ಯಕ್ಷ ರಾಜೇಶ್ ನೇತೃತ್ವದಲ್ಲಿ ಕಂಪನಿಯ ಮುಂದೆ ಆಕ್ರೋಶದ ಅಲೆ ಎದ್ದಿತು. ಯಾರು ಕರೆದಿಲ್ಲ, ಅದನ್ನೇ ನಾವು ಕೇಳ್ತಾ ಇದ್ದೀವಿ. ನಮ್ ವಿರುದ್ಧನೇ ಪ್ರತಿಭಟನಾಕಾರರ ಪ್ರಮುಖ ಆರೋಪ ಅಂದ್ರೆ ಶ್ರೀನಿವಾಸಪುರ ಪಂಚಾಯಿತಿ ಅಧ್ಯಕ್ಷ ನಟರಾಜು ಬಾಮೈದ, ಎಂಜಿನಿಯರ್ ಗಂಗಾಧರ್ ಅವರು ಸ್ಥಳೀಯ ರೈತರ ಟಿಪ್ಪರ್ ಹಾಗೂ ಜೆಸಿಬಿಗಳನ್ನ ಕೆಲಸಕ್ಕೆ ತೆಗೆದುಕೊಳ್ಳದೆ ವಿನಾಕಾರಣ ಮೀನಾಮೇಷ ಎಣಿಸುತ್ತಾ ಕಾಲಹರಣ ಮಾಡ್ತಿದ್ದಾರೆ. ನನಗೆ ರಾಜಕೀಯ ಬೆಂಬಲವಿದೆ ಅಂತ ರೈತರು ಕೆಲಸ ಕೇಳಲು ಹೋದಾಗಲೆಲ್ಲ ಹಾರಿಕೆ ಉತ್ತರದ ಮೂಲಕ ದಾರಿ ತಪ್ಪಿಸುತ್ತಿರುವ ಇವರು ತೆರೆ ಮರೆಯಲ್ಲಿ ತಮ್ಮ ಪತ್ನಿಯ ಹೆಸರಿನಲ್ಲಿ ಇರುವ ಅಕ್ಷರ ಇನ್ಫ್ರಾಟೆಕ್ ವಾಹನಗಳಿಗೆ ಮಾತ್ರ ಅವಕಾಶ ನೀಡಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಿದ್ದಾರೆ. ಸಾಲದ ಕಂತು ಕಟ್ಟಲಾಗದೆ ರೈತರು ಕಣ್ಣೀರು ಹಾಕ್ತಾ ಇದ್ರು. ಗಂಗಾಧರ್ ಮಾತ್ರ ತನ್ನ ಅಧಿಕಾರ ಮತ್ತು ರಾಜಕೀಯ ಬಲದ ದರ್ಪ ತೋರ್ತಿದ್ದಾರೆ ಅಂತ ರೈತ ನಾಯಕರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೆಲಸ ಮಾಡಿದ್ರೆ ಈ ಕಂಪನಿ ಹತ್ರ ನಾವ್ಯಾಕೆ ಬರ್ತಿದ್ವಿ ಇಲ್ಲಿಗೆ? ನಾವು ಕೇಳಕ್ ಬಂದಿರೋದು ಇಂಥ ಅವಿವೇಕಿ ಕೆಲಸನ ಮಾಡದೇ ಇರತಕ್ಕಂಥ ಕಂಪನಿಗೆ ನೀವು ಈ ರೀತಿ ಮಾಡಿದ್ರೆ ಇಲ್ಲಿರ್ತಕ್ಕಂಥವ್ರು ಯಾರು ಬರ್ತಿಲ್ಲ ವಿರುದ್ಧ ಚಳವಳಿಗೆ. ಇದು ಚಳವಳಿ ನಿಮ್ಮ ವಿರುದ್ಧವಲ್ಲ, ನಮ್ಮ ಹಕ್ಕನ್ನ ಕೇಳಕ್ ಬಂದಿರ್ತಕ್ಕಂಥದ್ದು. ನಾವು ಕಳ್ಕೊಂಡಿರ್ತಕ್ಕಂಥ ಭೂಮಿ ಇದೆಯಲ್ಲಪ್ಪ, ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಇಟ್ಟಿದ್ದ ಭೂಮಿನ, ಆ ಭೂಮಿ ಕಳ್ಕೊಂಡು ನಿಮಗೆ ಬಂಡವಾಳಶಾಹಿಗಳು ಶ್ರೀಮಂತರಿಗೆ ಕೊಟ್ಟು ನೀವು ಮೋಜು ಮಸ್ತಿ ಮಾಡಿ ಇಲ್ಲಿ ನಮ್ಮ ಹಣನಿಗ ಯಾರೋ ಒಬ್ಬ ವ್ಯಕ್ತಿ ದುಂಡು ವೆಚ್ಚದಲ್ಲಿ ಹೊಡೆದು ಕೋಟಿ ಹೊಡ್ಕೊಂಡು ಹೋಗಲ್ಲ ಇರ್ತಕ್ಕಂಥದ್ದು. ಅವಿವೇಕಿಗಳು ಭೂಮಿಯನ್ನು ಕಳ್ಕೊಂಡಂತ ಸಂದರ್ಭದಲ್ಲಿ ಇವತ್ತು ಭೂಮಿಯನ್ನು ಅಭಿವೃದ್ಧಿಪಡಿಸ್ತಾ ಇರ್ತಕ್ಕಂಥದ್ದು. ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಕೊಡ್ಲಿಕ್ಕಾಗ್ತದೆ ಸರ್ಕಾರಕ್ಕೆ? ನಾವು ಪ್ರಶ್ನೆ ಮಾಡ್ತೀವಿ. ಇವತ್ತು ನಾವ್ ಯಾರು ಅಲ್ಲಿ ಜೆಸಿಬಿನೂ ಬಿಡಲ್ಲ, ಇಟಾಚಿನೂ ಬಿಡಲ್ಲ, ನಾವು ಗಾರೆ ಕೆಲಸನೂ ಮಾಡಲ್ಲ, ಎಂಸ್ಯಾಂಡ್ ಕೊಡಲ್ಲ, ಟ್ರ್ಯಾಕ್ಟರ್ನೂ ಬಿಡಲ್ಲ. ಇವತ್ತಿನ ಮಾರ್ಕೆಟ್ ವ್ಯಾಲಿಗೆ ಈ ಭೂಮಿ ಖರೀದಿ ಮಾಡಿರ್ತಕ್ಕಂಥ ವ್ಯಕ್ತಿ ಹಣವನ್ನ ರೈತನ ಅಕೌಂಟ್ಗೆ ಜಮಾ ಮಾಡಲಿಕ್ಕೆ ತಾಕತ್ತಿದೆಯೇ? ಅವ್ರಿಗೆ ತಾಕತ್ತಿದೆಯೇನ್ರಿ ಕಂಪ್ನಿಗೆ? ಕಂಪ್ನಿ ಮಾಡೋ ಎಲ್ಲೋ ಒಂದ್ ಕಡೆ ಬಂದು ಇಲ್ಲಿ ರೈತರ ಭೂಮಿ ಕಿತ್ಕೊಂಡು ಆ ರೈತರ ಭೂಮಿಲಿ ಡೆವಲಪ್ ಮಾಡಿ ಕೋಟಿ ಹಣನ ಡಬಲ್ ಮಾಡ್ಕೊಂಡು ಹೋಗ್ಲಿಕ್ಕೆ ಇದು ಸರ್ಕಾರ, ಪ್ರಜಾಪ್ರಭುತ್ವ ಸರ್ಕಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಮೇಲೆ ನಡೀತಕ್ಕಂಥ ಸರ್ಕಾರಗಳು, ಅದರ ಅಡಿಯಲ್ಲಿ ನಡೀತಕ್ಕಂಥ ಸರ್ಕಾರಗಳು, ಆ ಕಾನೂನಲ್ಲಿ ಇರ್ತಕ್ಕಂಥ ಸರ್ಕಾರಗಳು ಬಸವ ತತ್ವದ ಆಧಾರದ ಮೇಲೆ ಪ್ರಾಮಾಣಿಕತೆಯಿಂದ ನ್ಯಾಯವಾಗಿರ್ತಕ್ಕಂಥ ರೀತಿಯಲ್ಲಿ ಸಂಪಾದನೆ ಮಾಡ್ಲಿ. ನಾವು ಬೇಡ ಅಂತ ಹೇಳಲ್ಲ. ನಮ್ಮ ಕಾಲದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಭೂಮಿ ಕಳ್ಕೊಂಡಿದ್ದೀವಿ. ಇವತ್ತು ಭೂಮಿ ಕಳ್ಕೊಂಡು ನಷ್ಟದಲ್ಲಿ ಇರ್ತಕ್ಕಂಥವ್ನಿಗೆ ಆಶ್ರಯಾಗಿ ಅವನು ಜೀವನ ಮಾಡ್ಲಿಕ್ಕೆ ಈ ಕಾರ್ಖಾನೆ ಪ್ರಾರಂಭ ಮಾಡಿದ್ರೆ ವಿದ್ಯಾಭ್ಯಾಸಕ್ಕೆ ಕೆಲಸ ಕೊಡುವಂತೆ ಅದ್ರ ಹೊರಗಡೆ ಆ ಮೂಲ ಸೌಕರ್ಯ ಕಲ್ಪಿಸಕ್ಕೆ ಏನೇನು ಅವಶ್ಯಕತೆ ಇದೆ ಅದನ್ನ ಕಾನೂನಿನ ಪರಿಮಿತಿ ಒಳಗಡೆ ನಿಯಮದ ಬಾಹಿರವಾಗಿ ಅಲ್ಲ. ಯಾರ ಹತ್ರ ಯಾವ್ಯಾವ ಸಲಕರಣೆಗಳಿದ್ದಾವೆ, ನನ್ನ ಹತ್ರ ಒಂದು ಮಾವುಟಿ ಇದೆಯಪ್ಪ, ಒಂದು ಗುತ್ಲಿ ಅದ, ನನ್ನ ಹತ್ರ ಇರೋದು ಒಂದು ಮಾವುಟಿ, ಒಂದು ಗುತ್ಲಿ ಕಂಡ್ರಿ, ಅದರಲ್ಲೇ ಕೆಲಸ ಮಾಡಕ್ ಬರ್ತೀನಿ, ನಾನು ಲೇಬರ್ ಕೆಲಸ ಮಾಡ್ತೀನಿ, ಯಾಕೆ ಮಾಡಬಾರ್ದು ಅಂತ ಹೇಳಿದ್ಯಾ? ಜಾಗ ಯಾರ್ದು? ಅದು ಜಾಗ ನಮ್ದಲ್ವ? ಅದು ನಾವು ಕೊಟ್ಟಿರೋ ಜಾಗನ? ನಾವು ಕೊಟ್ಟಿರೋ ಜಾಗದಲ್ಲಿ ನೀನು ಬಂಡವಾಳವನ್ನ ಹೂಡಿಕೆ ಮಾಡಬೇಕಾದ್ರೆ ಸರ್ಕಾರ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದೀಯಾ? ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ನಮ್ಮ ಸ್ಥಳೀಯರಿಗೆ ಉದ್ಯೋಗ ಕೊಡದೇನೆ, ಸ್ಥಳೀಯರಿಗೆ ಕೆಲಸವನ್ನು ಕೊಡದೇನೆ ಈ ಭೂಮಿಯನ್ನು ಅಭಿವೃದ್ಧಿ ಪಡಿಸಿಕೊಂಡು ಯಾರ್ದೋ ರೀತಿಯಲ್ಲಿ ನಾವು ಲಾಭ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ನಾವು ಒಪ್ಕೊಳ್ಳೋಕ್ಕಾಗ್ತದಾ? ರೈತರ ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿದ ಕಂಪನಿಯ ಮುಖ್ಯಸ್ಥರಾದ ತಿರುಮಲ್ ರೈತ ನಾಯಕರ ಅಹವಾಲುಗಳನ್ನು ಆಲಿಸಿದರು.
ಇಲ್ಲ, ಇದು ಅವ್ರ ಕಂಪ್ಲೇಂಟ್ ಏನಂದ್ರೆ ತಿಳಿಸ್ತೀವಿ. ದಿಸ್ ಆರ್ ಆಲ್ ಅಂಡರ್ ದಿ ಕಂಟ್ರೋಲ್ ಆಫ್ ಗಂಗಾಧರ್. ಈಗ ಗಂಗಾಧರ್ ಕೈಲಿ ಇರ್ತದೆ, ಕೊಡ್ಬೇಕಾದ್ರೆ ಅವನು ಆಯ್ತಪ್ಪ ಇವತ್ತು ಟ್ಯಾಕ್ಸ್ ಆಗ್ಬಿಟ್ರೆ ನಾನು ಹೇಳ್ತಾ ಇದ್ದೀನಿ, ಈಸ್ ಆಕ್ಟಿಂಗ್ ಅಕಾರ್ಡಿಂಗ್ ಟು ಇಸ್ ವೆಲ್ ಅಂಡ್ ವಿಶ್. ಏನು ಈಗ ಅವನಿಗೆ ಕೃಷ್ಣಸ್ವಾಮಿ ಕೊಡಬಾರ್ದು ಅಂದ್ರೆ ಇದು ಕೆಲಸ ಇಲ್ಲಪ್ಪ ಅಂತ, ಅನಿಲಿಂಗ್ ಕೊಡ್ಬೇಕು ಅಂದ್ರೆ ಅನಿಲಿಂಗ್ 10 ಗಾಡಿ ತಗೋಬ ಅಂತ. ಇಫ್ ಇಟ್ ಇಸ್ ಮೋರ್ ಕಮಿಷನ್ ಅವನು 800 ರೂಪಾಯಿ ಟನ್ ತಗೊಂಡ್ರೆ, ಇಲ್ಲ ಗಾಡಿ ಒಂದು 3,000 4,000 ಬಾಡಿಗೆ ಇದ್ರೆ ನಾನು 2,000 ಕೊಡೋದು, 1,500 ಕೊಡೋದು. ಇದೇ ಟ್ರಾನ್ಸ್ಪರೆನ್ಸಿ ಬೇಕು. ಗಂಗಾಧರ್ನ ಸೈಡ್ಗೆ ಇಟ್ಬಿಡಿ, ಯಾರನ್ನ ಒಬ್ರು ರೈಟ್ ಪರ್ಸನ್ ಇಲ್ಲಿ ಹೂ ವಿಲ್ ಬಿ ವೆರಿ PRO ಪ್ರೊಆಕ್ಟಿವ್ ವಿತ್ ಪೀಪಲ್. ಸರ್, ನಾವು ಎಷ್ಟು ಸಲ ಹೇಳಿದ್ರು ಗಾಡಿ ಕೊಡ್ತಾ ಇಲ್ಲ. ಕೆಲವೊಬ್ರು ಗಾಡಿ ಕೊಡಕ್ ರೆಡಿ ಇದಾರೆ, ಗಾಡಿ ಕೊಡ್ತಾ ಇಲ್ಲ ಅಂದ್ಬಿಟ್ಟು ಅದರಿಂದ ಅವ್ರು ನಾವು ಕೊಡಕ್ ರೆಡಿ ಇದೆ ಸರ್, ಎಲ್ಲ ಕರೆದು ಮಾತಾಡ್ಸಿದ್ವಿ. ಬಟ್ ನಮ್ಗೆ ಗಾಡಿ ಕೊಡ್ತಿರ್ಲಿಲ್ಲ. ಅದರಿಂದ ಕೊಟ್ಟಿರೋ ಯಾರ್ಯಾರು ಕೊಟ್ಟಿರೋರ ಹತ್ರ ತಗೊಂಡಿದ್ವಿ, ಯಾರ್ಯಾರು ಕೊಟ್ಟಿಲ್ಲೋ ಅವ್ರ ಹತ್ರ ಮಾಡಿಲ್ಲ. ಅದಕ್ಕೆ ನಾನೇನ್ ಹೇಳಿದ್ರೆ, ಫುಲ್ ಡೀಟೇಲ್ ತಗೊಂಡ್ಬಿಡಿ. ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೀರಾ ಆ ಡೀಟೇಲ್ ಕೊಡಿ. ಇಷ್ಟು ಜನಕ್ಕೆ ಇವ್ರು ಕೊಟ್ಟಿದ್ರಿ, ಯಾರ್ಯಾರು ಗಾಡಿಗಳು ಎನ್ಗೇಜ್ ಮಾಡಿಲ್ಲ ಆ ಗಾಡಿಗಳು ಎನ್ಗೇಜ್ ಮಾಡಿಲ್ಲ ಅಂದ್ರೆ ಅದನ್ನ ನಮ್ಗೆ ಡೀಟೇಲ್ ಕೊಡಿ. ಎಕ್ಸಾಂಪಲ್, ಇದೊಂದು ವಿವೋ ಮೊಬೈಲ್ 20,000 ಇದೆ. ಇಲ್ಲಿ ಯಾರೇ ಬಂದು ತಗೊಂಡ್ರು 20,000ಕ್ಕೆ ನಾನು ಕೊಡ್ಬೇಕಲ್ವಾ ಸರ್? ಇವಾಗ ಉದಾಹರಣೆ, ಇವರು ಸ್ವಾಮಿ ಅವರಿಗೆ 1,10,000 JCB ಕೊಡೋದು, ನನಗೆ 80,000 ಯಾವುದು ಸರ್? ಕೇಳ್ತಾ ಇದು ಈ ಭೂಮಿಗೆ ಒಡೆಯರು ನೀವೇನೋ ಖರೀದಿ ಮಾಡಿದ್ದೀರಾ, ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಂತೀವಿ. ಆ ವಿನರ್ವ ಕಂಪ್ನಿಯಿಂದ ತೆಗೆದಾಕಿ, ವಿನರ್ವ ಕಂಪ್ನಿಯಿಂದ ತೆಗಿಬೇಕು ನೀವು. 100% ಗಂಗಾಧರ್ ಬೇಡಾದ್ಮೇಲೆ ನಮ್ಮ ಅವ್ರು ಚೆಂಡು ಹೊಡೆಯೋದು ಅಂದಲ್ಲೇ ಎಂಜಿನಿಯರ್ ಗಂಗಾಧರ್ ಅವರ ಏಕಪಕ್ಷೀಯ ನಿರ್ಧಾರಗಳು ಹಾಗೂ ರೈತರಿಗೆ ನೀಡುತ್ತಿರುವ ಕಿರುಕುಳದ ಬಗ್ಗೆ ಮಾಹಿತಿ ಪಡೆದ ಅವರು ಕೂಡಲೇ ಈ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಕಾಂಟ್ರಾಕ್ಟರ್ ಬಗ್ಗೆ ಎಲ್ಲರೂ ರೈತರೆಲ್ಲ ಹೇಳಿದ್ರು. ನಾವು ಆ್ಯಕ್ಚುಲಿ ಇದನ್ನು ನಮ್ಮ ಕಾಂಟ್ರಾಕ್ಟರ್ ಹತ್ರ ನಾವು ಮಾತಾಡಿಸ್ಬಿಟ್ಟು ಏನು ಪ್ರಾಬ್ಲಮ್ ಇದೆ, ನಾವು ಇಲ್ಲಿ ಲೋಕಲ್ ರೈತರಿಗೆ ಏನು ಫಸ್ಟ್ ಕೆಲಸ ಕೊಡಬೇಕು ಅದನ್ನ ನಾವು ಕೆಲಸ ಕೊಟ್ಟು ನಾವು ಬಗೆಹರಿಸ್ತೀವಿ. ಸೊ ಅದನ್ನೇ ನಾವು ಇಲ್ಲಿ ಮಾಡೋಕ್ಕೆ ಬಂದಿದ್ವಿ. ಅದಕ್ಕೆ ನಾವು ಕಂಪ್ನಿ ಕಡೆಯಿಂದ ನಾವು ಇಲ್ಲಿ ರೆಪ್ರೆಸೆಂಟೇಷನ್ ಆಗಿ ನಮ್ಮ ಕಾಂಟ್ರಾಕ್ಟರ್ಗೆ ನಾವು ಹೇಳಿದ್ದೀವಿ. ನಮ್ಮ ಕಾಂಟ್ರಾಕ್ಟರ್ ರೆಪ್ರೆಸೆಂಟೇಟಿವ್ನು ಕರ್ಕೊಂಬಂದು ಇವತ್ತು ಎಲ್ಲರನ್ನೂ ಭೇಟಿ ಮಾಡಿಸಿದ್ವಿ. ಭೇಟಿ ಮಾಡಿ ಇಲ್ಲಿ ಯಾರಿಗೆ ಏನು ಫಸ್ಟ್ ಲೋಕಲ್ ಅವ್ರಿಗೆ ಏನು ಪರಿಹಾರ ಸಿಗಬೇಕು, ಲೋಕಲ್ ಜನಕ್ಕೆ ಏನು ಫಸ್ಟ್ ಕೆಲಸ ಕೊಡಬೇಕು ಅದನ್ನು ಕೊಟ್ಟು, ಆಮೇಲೆ ಇಲ್ಲಿ ಎಕ್ಸ್ಟ್ರಾಸ್ ಬೇಕಾಗಿದ್ರೆ ಆವಾಗ ಬೇರೆ ಗಾಡಿಗಳನ್ನು ಬೇರೆಯವ್ರ ಜನನ ಎನ್ಕೇಜ್ ಮಾಡಿ ಅಂತ ಹೇಳಿದ್ವಿ. ನಾವು ಫಸ್ಟ್ ಪ್ರಿಫರೆನ್ಸ್ ನಾವು ಯಾವಾಗಲೂ ಲೋಕಲ್ಗೆ ನಾವು ಕೊಡ್ತೀವಿ. ನಾವು ಲೋಕಲ್ ಕೊಟ್ಟು ನಾವು ಕೆಲಸ ಸರ್. ಗಂಗಾಧರ್ ಬಗ್ಗೆ ಹೇಳಿದರು, ನಾವು ಅದನ್ನು ಇದು ಮಾಡ್ತೀವಿ. ನಾವು ಹೋಗಿ ಕಂಪ್ನಿಯಲ್ಲಿ ಚರ್ಚೆ ಮಾಡಿ ಅದನ್ನು ನಾವು ಏನು ಮಾಡೋಕ್ಕಾಗತ್ತೆ ಅಂತ ಆ್ಯಕ್ಚುಲಿ ನಾನು ಫಸ್ಟ್ ಡೀಟೇಲಾಗಿ ನೋಡಬೇಕು ಏನಾಗಿದೆ, ತಾವು ಹೇಳಿರೋ ಆರೋಪ ಹೆಂಗಿದೆ, ಇದೆಯಾ ಇಲ್ವಾ ಅಂತ ನಾವು ಫಸ್ಟ್ ನಾವು ವೆರಿಫೈ ಮಾಡಬೇಕು. ವೆರಿಫೈ ಮಾಡಿ ಆ ಥರ ಏನಾದಿದ್ರೆ ನಾವು ಅದನ್ನು ಕ್ರಮ ತಗೊಳ್ತೀವಿ. ಬಂದಿರಲಿಲ್ವಾ ಇದುವರೆಗೂ ಅಂತ ನಮ್ಮ ಗಮನಕ್ಕೆ ಇವತ್ತು ತಂದಿರ್ಬೇಕು. ನಾವು ಏನೋ ಮುಂಚೆ ಕೆಲವೊಬ್ರು ತರುವಾಗ ನಾವು ಮಾತಾಡಿದ್ವಿ, ಆವಾಗ ಆ ರೈತರಿಗೆ ಕೆಲಸ ಕೊಟ್ಟಿದ್ದಾರೆ, ನಮಗೂ ಕೆಲವೊಂದು ದಾಖಲೆ ಕೊಟ್ಟಿದ್ದಾರೆ, ಈ ಥರ ಈ ರೈತರಿಗೆ ನಾವು ಕೆಲಸ ಕೊಟ್ಟಿದ್ದೀವಿ ಅಂದ್ಬಿಟ್ಟು. ಸೊ ಇವಾಗ ಅದಕ್ಕೆ ನಾವು ಏನು ಹೇಳಿದ್ವಿ ಅಂದರೆ, ಎಲ್ಲ ರೈತರು ಡೀಟೇಲ್ ಯಾರ್ಯಾರ ಹತ್ರ ಏನೇನು ಗಾಡಿಗಳಿದೆ ಏನಿದೆ ಅದನ್ನು ನೀವು ಕೊಡಿ. ಅದರಲ್ಲಿ ಯಾರ್ಯಾರು ಕೆಲಸ ಕೊಟ್ಟಿದ್ದಾರೆ, ಯಾರ್ಯಾರು ಕೆಲಸ ಕೊಟ್ಟಿಲ್ವೋ, ಯಾರು ಕೆಲಸ ಕೊಟ್ಟಿಲ್ವೋ ಆ ಗಾಡಿಗಳನ್ನು ನಾವು ಮತ್ತೆ ನಾವು ಎನ್ಕೇಜ್ ಮಾಡೋಕ್ಕೆ ನಾವು ಹೇಳಿದ್ವಿ ಸರ್. ಇವಾಗ ಸಾಬೀತಾದ್ರೆ ನಾವು ಅದನ್ನು ವೆರಿಫೈ ಮಾಡೋದು ನಾವು ಏನಿಲ್ಲಿ ಕಮೆಂಟ್ ಮಾಡೋಕ್ಕಾಗಲ್ಲ. ಏನು ಕಂಪನಿ ಏನು ಕ್ರಮ ಕೈಗೊಳ್ಬೇಕು ಅದನ್ನು ಕೈಗೊಳ್ತೀವಿ. ನಾವು ಮಾತಾಡಬೇಕು ಕಂಪ್ನಿಯಲ್ಲಿ ನಾವು ಮಾತಾಡ್ಬಿಟ್ಟು ನಾವು ಬಗೆಹರಿಸ್ತೀವಿ ಸರ್. ಒಂದು ಪ್ರಶ್ನೆ ಸಿಗೋದೆಲ್ಲ ಹೋಗುತ್ತೆ. ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ತಾವು ಕರೆದಿದ್ದೀರಿ, ನಾವು ಬಂದಿದ್ದೀವಿ. ಬಂದು ನಾವು ಮಾತಾಡಿರೋದನ್ನು ಬಗೆಹರಿಸೋಕ್ಕೆ ಬಂದಿರೋದು. ನಾವು ಇಷ್ಟು ದಿನ ನಾವು ಇಲ್ಲಿಗೆ ಬಂದಿರೋದು ಎಲ್ಲರನ್ನೂ ಕೂಟಾಗಿ ಇಲ್ಲಿ ಮಾಡೋಕ್ಕೆ ಬಂದಿರೋದು. ನಾವು ಎಷ್ಟು ದಿವಸ ಸಮಯದೊಳಗಡೆ ಇದನ್ನ ಪರಿಹಾರ ಮಾಡೋದು? ನಾವು ಇವಾಗ 2 ವಾರ ಅಂತ ಹೇಳಿದರೆ ನಾವು ಆದಷ್ಟು ಬೇಗ ನಾವು ತಿರುಪತಿ ಅಂತ. ಸ್ಥಳೀಯ ರೈತರ ವಾಹನಗಳಿಗೆ ಆದ್ಯತೆ ನೀಡುವುದು ಹಾಗೂ ಉದ್ಯೋಗದ ಭರವಸೆ ಈಡೇರಿಸುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಸಂಸ್ಥೆಯ ಮುಖ್ಯಸ್ಥರಾದ ತಿರುಮಲ್ ಅವರು ಭರವಸೆ ನೀಡಿದ ಹಿನ್ನೆಲೆ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಹಿಂತೆಗೆದುಕೊಳ್ಳಲಾಯಿತು.